ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೊಳ್ಳಿ, ಗೃಹಲಕ್ಷ್ಮಿ ಸ್ಕೀಮ್, ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ ಪೆಂಡಿಂಗ್ ಹಣ ಕಾಯ್ತಿರೋರಿಗೆ ಎಲ್ಲರಿಗೂ ಬಿಗ್ ಅಪ್ಡೇಟ್ ಬಂದಿದೆ. ಅದೇನಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ್ತಾ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣ ಈ ಎಲ್ಲರಿಗೂ ಕೂಡ ಅಮೌಂಟು ಇದೆ. ಅದಕ್ಕೋಸ್ಕರ ಸ್ವಲ್ಪ ದಿನ ಏನಾಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ಹೊಸ್ದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ಪೆಂಡಿಂಗ್ ಇರುವ ಗೃಹಲಕ್ಷ್ಮಿಯನ್ನು ಪಡೆಯಲು ಈ ಕ್ರಮ ಕೈಗೊಳ್ಳಬೇಕು. CDPO ಆಫೀಸ್ಗೆ ಭೇಟಿ ಮಾಡಿ ನಿಮ್ಮ ದಾಖಲೆಗಳನ್ನೆಲ್ಲ ತಗೊಂಡೋಗಿ ನಿಮಗೆ ಏನಾಗಿದೆ ಅಂತ ಅವರು ನಿಮಗೆ ತಿಳಿಸ್ತಾರೆ. ಓಕೆನಾ. ಕೆಲವೊಬ್ಬರಿಗೆ ಇನ್ನೂ ಒಂದು ಕಂತಿನೂ ಕೂಡ ಅಮೌಂಟು ಹೋಗಿರೋದಿಲ್ಲ. KYC ಕಡ್ಡಾಯವಾಗಿದೆ. ಮೊದಲ ನೀವು ಸಲ್ಲಿಸಿದ ಗೃಹಲಕ್ಷ್ಮಿ ಯೋಜನೆ ಬ್ಯಾಂಕ್ ಖಾತೆಗೆ KYC ಪೂರ್ಣಗೊಂಡಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಏಕೆಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯಲು KYC ಕಡ್ಡಾಯ ಆಗಿದೆ. ನಿಮ್ಮ ಬ್ಯಾಂಕ್ ಖಾತೆಗೆ KYC ಆಗಿಲ್ಲದಿದ್ದರೆ ನಿಮಗೆ ಅಮೌಂಟು ಬರೋದು ತುಂಬ ಲೇಟ್ ಆಗುತ್ತೆ, ಬರೋದು ಕೂಡ ಕಮ್ಮಿ. ಓಕೆನಾ. ನೆಕ್ಸ್ಟ್ ಇನ್ನೊಂದು ಪಾಯಿಂಟು, ಆಧಾರ್ ಲಿಂಕ್ ಕಡ್ಡಾಯ ಆಗಿರಬೇಕು. ನೀವು ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಆಧಾರ್ ಲಿಂಕ್. ಹೌದು, ನಿಮ್ಮ ಬ್ಯಾಂಕ್ ಖಾತೆಗೆ ಮುಖ್ಯವಾಗಿ ಆಧಾರ್ ಲಿಂಕ್ ಆಗಿರಬೇಕು. ಆಧಾರ್ ಲಿಂಕ್ ಆಗಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಅಮೌಂಟು ಟ್ರಾನ್ಸ್ಫರ್ ಆಗೋಲ್ಲ. NPCI ಮ್ಯಾಪಿಂಗ್ ಕೂಡ ಆಗಿರಬೇಕು. ಎಲ್ಲ ಪ್ರಾಬ್ಲಮ್ಸ್ಗಳು ಸರಿಯಾಗಿದ್ದರೂ ಅಮೌಂಟ್ ಬರಲಿಲ್ಲ ಅಂದರೆ ಏನೋ ಟೆಕ್ನಿಕಲ್ ಇಶ್ಯೂ ಆಗಿರಬೇಕು. ಈ ಮೇಲಿನ ಎಲ್ಲ ಸಮಸ್ಯೆಗಳು, ಎಲ್ಲ ಪ್ರಾಬ್ಲಮ್ ಪರಿಹಾರ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಬೇಕಾದ ಎಲ್ಲ ದಾಖಲೆಗಳಿಗೆ ನೀವು ನೀಡಿದರೆ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳ ಕಂತಿನ ಹಣ ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ಒಟ್ಟಾಗಿ ಬಂತು 10,000 ರೂಪಾಯಿ. ಕೆಲವೊಬ್ಬರಿಗೆ ಅಮೌಂಟ್ ಹೋಗಿರೋದಿಲ್ವಲ್ಲ, ಅವರಿಗೆ ಒಂದೇ ಸರಿ 10,000 ರೂಪಾಯಿ ಅಮೌಂಟು ಟ್ರಾನ್ಸ್ಫರ್ ಆಗಿದೆ ಅಂತೆ. ನೋಡ್ಕೊಳ್ಳಿ, ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ, ಅಲ್ಲಿ ನೋಡ್ಕೋಬೋದು. ಕೆಲವೊಬ್ಬರಿಗೆ 10,000 ರೂಪಾಯಿ ಒಂದೇ ಸರಿ ಟ್ರಾನ್ಸ್ಫರ್ ಆಗಿದೆ ನೋಡಿ. 2000 ಒಂದೇ ಸರಿ 10,000 ರೂಪಾಯಿ ಅಮೌಂಟು ಟ್ರಾನ್ಸ್ಫರ್ ಆಗಿರುತ್ತೆ. ಓಕೆನಾ. ಈ ಥರ ಸುಮಾರು ಜನಕ್ಕೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮಾರ್ಚ್ ತಿಂಗಳ ಅಕ್ಕಿ ಹಣ ಜಮಾ, ಮಾರ್ಚಿಗೆ ಹಾಲಿ ಜಮಾ ಆಗೋಯ್ತಾ? ಇನ್ನು ಮಾರ್ಚೇ ಮುಗ್ದಿಲ್ಲ. ಓಕೆನಾ. ಫೆಬ್ರವರಿದೇ ಕೂಡ ಅಮೌಂಟು ಬಿದ್ದಿಲ್ಲ. ಓಕೆನಾ. ಇನ್ನೂ ತೋರಿಸ್ತಾನೆ ಇಲ್ಲ ಅದರಲ್ಲಿ ವೆಬ್ಸೈಟಲ್ಲಿ. ನೋಡೋಣ, ಇವರು ಹೇಳ್ತಿದ್ದಾರೆ, ನಮಗೂ ಗೊತ್ತಿಲ್ಲ ಬಿದ್ದಿದೆ ಇಲ್ಲ ಅಂತ. ರಾಜ್ಯ ಸರ್ಕಾರವು ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಪ್ರತಿ ತಿಂಗಳ 34 ರೂಪಾಯಿಯಂತೆ 5 kg ಅಕ್ಕಿದು ಅಮೌಂಟು ಬಿಡ್ತಾಯಿದ್ರು. ಅದರಲ್ಲಿ ಇನ್ನು ಫೆಬ್ರವರಿ ಅಮೌಂಟೇ ಬಿದ್ದಿಲ್ಲ. ನಿಮಗೂ ಕೂಡ ಬಿದ್ದಿಲ್ಲ ಅಂದ್ಕೊಳ್ತೀನಿ. ಇವ್ರಿಗೆ ಯಾರಿಗೋ ಬಿದ್ದಿದೆ ಅಂತೆ. ಸರಿ, ಚೆಕ್ ಮಾಡ್ಕೊಳ್ಳಿ, ವೆಬ್ಸೈಟಲ್ಲಿ ಬಿಟ್ಟಿಲ್ಲ. ಅಕಸ್ಮಾತ್ ಬಿದ್ದಿರ್ಬೋದು, ಫೆಬ್ರವರಿ ಅಮೌಂಟು ಬಿದ್ದಿರ್ಬೋದು. ಈ ಥರ ಚೆಕ್ ಮಾಡ್ಕೊಳ್ಳಿ. ಈ ಅನ್ನಭಾಗ್ಯ ಈ ತಿಂಗಳು ಕೂಡ ಸರ್ಕಾರ ಬಿಡುಗಡೆ ಮಾಡಿದ್ದು ಎಲ್ಲ ಜನಗಳಿಗೆ ಫಲಾನುಭವಿಗಳಿಗೆ ಅಮೌಂಟು ತಲುಪಿದೆ ಅಂತ ಹೇಳ್ತಿದ್ದಾರೆ. ಎಲೆಕ್ಷನ್ ಬರ್ತಿರೋದ್ರಿಂದ ಇದ್ರ ಬಗ್ಗೆ ತಿಳ್ಕೊಂಡು ಅವರು ಗಮನ ಹರಿಸ್ತಾ ಇದ್ದಾರೆ, ಇಲ್ಲ ಗೊತ್ತಿಲ್ಲ. ತುಂಬ ಜನಕ್ಕೆ ಹೋಗಿದೆ, ತುಂಬ ಜನಕ್ಕೆ ಹೋಗಿಲ್ಲ. ಓಕೆನಾ. ಈ ಥರ ಸುಮಾರು ಜನಕ್ಕೆ ಪ್ರಾಬ್ಲಮ್ ಆಗಿದೆ. ಬಂದಿದ್ದರೆ ಕಮೆಂಟ್ ಮಾಡಿ ಎಸ್ ಅಂತ, ಬಂದಿಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.